ಅಲ್ಲಿ ನಾನು 10 ವರ್ಷ ಇದ್ದಾಗೆ ಅವ್ರಿಗೆ ಸ್ಟಾರ್ ಕಟ್ತಾ ಇದ್ದೆ. ಮೈಸೂರು ರಂಜಿತ್ ಥಿಯೇಟರ್, ಲಕ್ಷ್ಮೀ ಥಿಯೇಟರ್ ಹಾಕಿ ನಮ್ಗೆ 20 ಟಿಕೆಟ್ ಕೊಡೋರು. ಬಟ್ ಅಣ್ಣ ರಾಜ್ಕುಮಾರ್ ಅವರಿಗೆ ರಸಿಕರ ರಾಜ ಅಂತಾರೆ ಅಣ್ಣ. ಅವರೊಬ್ಬರಿಗೆ ಆ ಹೆಸರು ಇರ್ಲಿಕ್ಕೆ ಸಾಧ್ಯ. ಒಂದು ಫಿಲಮ್ಗೆ ಹೋದ್ರೆ ನಾವು ಪರಿವರ್ತನೆಯಾಗಿ ಈಚೆ ಬರ್ತಾ ಇತ್ತು. ಗೊತ್ತಕ್ಕ ಬಂಗಾರದ ಮನುಷ್ಯ ನೋಡಿದಂಥ ಸಂದರ್ಭದಲ್ಲಿ ಅವತ್ತೇ ನಾನು ಒಳ್ಳೆ ಕೃಷಿಕನಾಗಬೇಕು ಅಂತ ತೀರ್ಮಾನ ಮಾಡಿ ದೊಡ್ಡ ಕೆಲಸ ಶುರು ಮಾಡಿದಂಥವನು. ಆದರೆ ನಮ್ಮ ರಾಮಮೂರ್ತಿ ಸಾಹೇಬ್ರು ಹೇಳಿದಾಗೆ ನಮ್ಮ ಬೆನ್ ಚಿಕ್ಕಸ್ವಾಮಿಯವರು, ಮಂಡ್ಯದ ಗಂಡು, ಅಂಬರೀಷ್ ಅಣ್ಣ ಬಿಟ್ಟರೆ ಅವರೇ ಸದ್ಯಕ್ಕೆ. ಅವ್ರು ಏನೇ ಬಿಟ್ಟದ್ದೆಲ್ಲ ಚಿನ್ನ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲಿ ಇಕ್ಕಟ್ಟಿಗೆ ಸಿಗ್ತಾ ಇದ್ದು ಅನ್ನೋ ಭಾವನೆ ಇತ್ತು ಈ ನಾಡಿನಲ್ಲಿ. ಆದರೆ ನಮ್ಮ ಮಂಡ್ಯದ ಒಂಬಾಳೆ ಫಿಲಮ್ಸ್ನವ್ರು ಇವತ್ತು ಎಷ್ಟು ಮಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ಅದೇ ಸಾಲಿನಲ್ಲಿ ರಾಮಮೂರ್ತಿ ಸಾಹೇಬ್ರು ಹೇಳಿದಾಗೆ ನಮ್ಮ ಚಿಕ್ಕಸ್ವಾಮಣ್ಣ ಮುಟ್ಟದ್ದೆಲ್ಲ ಚಿನ್ನ ಆಗುತ್ತೆ. ಅಮೆರಿಕದಲ್ಲೂ ಅವ್ರು ಮುಟ್ಟಿದ ಚಿನ್ನ ಇಲ್ಲಿ ಬಂದರು. ಪುಸ್ತಕ ಅದ್ದೂರಿ ಫಿಲಮ್ಮು ರಿಲೀಸ್ ಆಗಬೇಕಿತ್ತು. ಪ್ರೊಡ್ಯೂಸರ್ಗೆ ಮತ್ತು ಡೈರೆಕ್ಟ್ರಿಗೆ ಸ್ವಲ್ಪ ಕ್ಲಾಶ್ ಆಯಿತು. ಅವ್ರು ನ್ಯಾಯ ಬಿಡ್ಸೋಕ್ಕೋಗಿ ಅವ್ರು ಸಿಗಾಕೊಂಡ್ರು. ಆದರೆ ಅವರು ಸಿಗಾಕೊಂಡ ಕಾರಣದಿಂದ ಇಡೀ ನಾಡಿನಾದ್ಯಂತ ಅದ್ದೂರಿಯಾಗಿ ಆ ಫಿಲಮ್ ಓಡಿದಂಥದ್ದಿದೆ. ಇವತ್ತು ನವೀನ್ ಸಜ್ಜು ಅವರು ಅದೊಂದು ಮಂಡ್ಯದ ಗಂಡು, ಎರಡನೇದು. ಈಗ ಅದು ನಮ್ಮ ಚಿಕ್ಕಸ್ವಾಮಣ್ಣ ಕಣ್ಣಿಗೆ ಬಿದ್ದ ಮೇಲೆ ಭಾಳ ಎತ್ತರಕ್ಕೆ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಅವರ ಹಾಡುಗಳನ್ನು, ಫಿಲಮನ್ನು ನೋಡ್ತಾ ಇದ್ದರೆ ಭಾಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಿಜವಾಗ್ಲೂ ಇದು ಈ ನಾಡಿನಲ್ಲಿ ಒಂದು ದೊಡ್ಡ ಚಲನಚಿತ್ರ ಹೊರಹೊಮ್ಮುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಾಭಾವನೆ ಇದೆ. ಇವತ್ತು ಎರಡನೇ ಹಾಡು ರಿಲೀಸ್ ಆಗ್ತಾ ಇದೆ. ಅದೇ ಇದನ್ನು ಮಂಡ್ಯದಲ್ಲಿ ಮಾಡಬೇಕು, ದೊಡ್ಡ ಕಾರ್ಯಕ್ರಮ ಅನ್ನೋದಿತ್ತು. ಆದರೂ ಚಿಕ್ಕಸ್ವಾಮಣ್ಣ ಇಲ್ಲ, ನಾನು ಇಲ್ಲೇ ಬೆಂಗಳೂರಲ್ಲೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಅದರಲ್ಲೂ ನಮ್ಮ ರಾಮಮೂರ್ತಿ ಸ್ವಾಮಿ ಸರ್ ಅವರು ಭಾಳ ಫೇವರೆಟ್. ಅವರು CM ಅವ್ರದ್ದು ಯಾವುದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇನಾಗ್ರೇಷನ್ ಆಗಬೇಕಾದ್ರೂ ಅಮೇರಿಕನ್ ಚಿಕ್ಕಸ್ವಾಮಣ್ಣ ಬರಬೇಕು. ಚಿಕ್ಕಸ್ವಾಮಣ್ಣದ ಯಾವ ಕಾರ್ಯಕ್ರಮ ಆಗಬೇಕಾದ್ರೂ ರಾಮಮೂರ್ತಿ ಸರ್ ಇರಬೇಕು. ಅವ್ರ ಜೊತೆ ನಾನು ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಭಾಳ ಅವರ ಕೈಗುಣನೂ ಅಷ್ಟೇ ಚೆನ್ನಾಗಿದೆ. ಇವತ್ತು ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ಸುಗೊಳಿಸ್ಕೊಟ್ಟಿರ್ತಕ್ಕಂಥದ್ದು, ವಿಶೇಷವಾಗಿ ಹೀರೋಯಿನ್ ಅವ್ರನ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರ್ತಕ್ಕಂಥದ್ದು, ಇನ್ನು ನಾಡಿನಲ್ಲಿ ಅತ್ಯುತ್ತಮವಾಗಿ ನಟಿಯಾಗಿ ಬೆಳೀಲಿ ಅಂತೇಳಿ ಆಶಿಸ್ತಾ ನನ್ನ ಮಾತು. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರೀಕರಣ ಮಾಡಿರೋಂಥ ಜಾಗ ಅದನ್ನೆಲ್ಲ ನೆನೆಸ್ಕೊತಾ ಇದ್ರೆ ನಮಗೆ ನಾನು ಹುಟ್ಟಿ ಬೆಳೆದಂಥದ್ದು ತಲಕಾಡು. ನಮ್ದೆಲ್ಲ ಕಂಪ್ಲೀಟ್ ಶ್ರೀರಂಗಪಟ್ಟಣ ಬಿಟ್ಟೆಲ್ಲೂ, ನಮ್ಮ ತಾಯಿಯವರು ಕೊಳ್ಳೇಗಾಲ, ಮೇಲ್ಕೋಟೆ, ಶ್ರೀರಂಗಪಟ್ಟಣ. ಸೊ ಹಾಗಾಗಿ ನನಗೆ ಆ ಸುತ್ತಮುತ್ತಲಿನ ವಾತಾವರಣದ್ದೇ ಎಲ್ಲ ಕಾಣ್ತಾ ಇತ್ತು ನನಗೆ. ನಾನು ಕೂಡ ನಮ್ಮ ತಂದೆ ಒಕ್ಕಣೆ ಮಾಡಿಸಿದ್ದ ದಿನಗಳ ನೆನಪು ಬಂತು ನನಗೆ ಆ ಜಾಗ ಎಲ್ಲ ನೆನಪು ನೋಡಿದಾಗ. ನಾನು ಅಮೇರಿಕಕ್ಕೆ ಹೋಗಿ 28 ವರ್ಷ ಆಯಿತು. 28 ವರ್ಷದಲ್ಲಿ ಹಲವಾರು ಕನ್ನಡ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಅದರಲ್ಲೂ ಅಕ್ಕ ಮತ್ತು ನಮ್ಮ ಕಾವೇರಿ ಕನ್ನಡ ಸಂಘ ಅಂತ ವಾಷಿಂಗ್ಟನ್ DC ಆ ಒಂದು ಸಂಸ್ಥೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ನವೀನ್ ಸಜ್ಜು ಅವ್ರನ್ನ ಕರೆಸಿದ್ದೆ, ನಾನು ಮುಖ್ಯ ಆಫೀಸ್ ಬೇರರಾಗಿದ್ದಾಗ. ಆ ಸಂದರ್ಭದಲ್ಲಿ ನವೀನ್ ಸಜ್ಜು ಅವರು, ಅವರ ಬಗ್ಗೆ ಬಹಳಷ್ಟು ಸಂಗೀತ ಕಾರ್ಯಕ್ರಮಗಳ ಪರಿಚಯ ನನಗಿತ್ತು. ಆ ಕಾರ್ಯಕ್ರಮಕ್ಕೆ ನಾನು ಚಿಕ್ಕಸ್ವಾಮಿ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಅವರು ಆ ಕಾರ್ಯಕ್ರಮವನ್ನು ನೋಡಿದಾಗ, ಯಾರಪ್ಪ ಇದು, ನಮ್ಮ ಹುಡುಗ ಇದ್ದಂಗಿದ್ದಾನೆ, ಇಷ್ಟು ಚೆನ್ನಾಗಿ ಆಡ್ತಾನೆ ಅಂತ ನಾನು ಕೇಳಿದ್ರು. ಸೊ ಹಾಗೆ ನವೀನ್ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ, ಯಾವುದು ನಿಮ್ಮ ಮುಂದಿನ ಪ್ರಾಜೆಕ್ಟ್ ಏನು ನವೀನ್ ಅಂತ ಕೇಳಿದಾಗ, ಹೀಗೀಗೆ ಒಂದು ಪಿಕ್ಚರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಸೊ ಅದೇ ಹಿನ್ನೆಲೆಯಲ್ಲಿ ನಮ್ಮ ಚಿಕ್ಕಸ್ವಾಮಿಯವರು ಅದ್ದೂರಿ ಮೂವಿ ಪ್ರೊಡ್ಯೂಸ್ ಮಾಡಿದ್ದು ನನಗೆ ಗೊತ್ತಿದ್ದರಿಂದ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅವ್ರ ಜೊತೆ ಅವ್ರು ಒಂದಿನ ಊಟಕ್ಕೆ ಕರೆದಾಗ ಅವ್ರನ್ನ ಕರ್ಕೊಂಡೋಗಿ ನವೀನ್ನ ಇಂಟ್ರಡ್ಯೂಸ್ ಮಾಡಿ ಅವತ್ತು ಅವ್ರ ಹಾಡುಗಳನ್ನೆಲ್ಲ ಕೇಳಿಸಿ, ಮತ್ತು ಚಿತ್ರದ ಕತೆಗೆ ಸ್ವಲ್ಪ ಹೇಳಿದಾಗ, ನಿಮಗೆ ಗೊತ್ತಿಲ್ವೋ, ಅಮೇರಿಕಕ್ಕೆ ಯಾರೇ ಇನ್ಕ್ಲೂಡಿಂಗ್ ನಮ್ಮ ಪುಟ್ಟರಾಜಣ್ಣವ್ರು ಇರ್ಬೋದು, ರಾಮಮೂರ್ತಿಯವ್ರು ಇರ್ಬೋದು, ಯಾರೇ ಅಂಬರೀಷ್ ಅಣ್ಣವ್ರು ಇರ್ಬೋದು, ಗಣ್ಯ ವ್ಯಕ್ತಿಗಳು ಯಾರೇ ಬಂದರೂ ಇವ್ರ ಮನೆಯ ಮುದ್ದೆ ಮತ್ತು ಸೊಪ್ಪು ಆಗಲಿ ಅಥವಾ ಉಪ್ಸಾರು ಊಟ ಮಾಡದೆ ಹೋಗಿದ್ದೇ ಇಲ್ಲ. ಎಲ್ಲರೂ ಅವ್ರ ಮನೆಗೆ ಬಂದು ಹೋಗೋಂಥದ್ದು ಅಮೇರಿಕಾದಲ್ಲಿ, ಅದರಲ್ಲೂ ವಾಷಿಂಗ್ಟನ್ DC. ಈ ಕಥೆಯ ಬಗ್ಗೆ ಹೇಳುವಾಗ ಆ ಹಾಡಿನಲ್ಲಿ ಉಪ್ಸಾರು, ಮುದ್ದೆ ವಿಷಯ ಎಲ್ಲ ಬಂದಾಗ ಚಿಕ್ಕಸ್ವಾಮಿಯವರು, ತಡಿಯಪ್ಪ, ಇದು ನಾನೇ ಇದಕ್ಕೆ ಪ್ರೊಡ್ಯೂಸ್ ಮಾಡಬೇಕು, ಬೇರೆ ಯಾರು ಬೇಡ ಅಂತ ಅವರೇ ಮುಂದೆ ಬಂದು ನವೀನ್ ಸಜ್ಜು ಅವರ ಈ ಒಂದು ಚಿತ್ರ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಕ್ತ ಮನಸ್ಸಿಂದ
ತುಂಬು ಹೃದಯದಿಂದ ಮಾಡ್ತಾ ಇದ್ದಾರೆ. ಈ ಒಂದು ಚಿತ್ರ ತುಂಬ ಯಶಸ್ವಿಯಾಗಿ ನಡೀಲಿ, ಎಲ್ಲ ಕಡೆ 100 ದಿನಗಳನ್ನ ಓಡಲಿ. ಇತ್ತೀಚಿನ ದಿನದಲ್ಲಿ 100 ಡೇಸ್ ಓಡೋದು ಭಾಳ ಕಷ್ಟ, ಆದರೂ ಈ ಚಿತ್ರ ತುಂಬ ಯಶಸ್ಸು ಕಾಣಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ.